ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇದ್ವಿ. ಯಾಕಂದರೆ ನನ್ನ ಮೈದನ ಪಾಪುಗೆ ನಮ್ಮನೆ ರಾಜ್ಕುಮಾರ್ ಹಂಗೆ ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ನಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಗೆ ಬಿದ್ದಿತ್ತು. ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಮಳೆ ಬರ್ತಾಯಿದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಸಿಲು ಬರ್ತಾಯಿತ್ತು. ಬೆಟ್ಟದಲ್ಲೆಲ್ಲ ತುಂಬ ಫಾಗ್ ಬಿದ್ದಿತ್ತು. ಸೊ ಫೈನಲಿ 10:30ಗೆ ರೀಚ್ ಆದ್ವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಬಟ್ ಎಲ್ಲರೂ ಅಲ್ಲಿಗೆ ಹೋಗೋ ಅಷ್ಟರಗಡೆ ಸ್ವಲ್ಪ ಒಂದು ರೌಂಡ್ ವಾಮಿಟ್ ಮಾಡಿಕೊಂಡು ಸುಸ್ತಾಗಿದ್ವಿ. ಹಾಗೆಯೇ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ ಮಗುಗೆ. ರಶ್ ಏನಿರಲಿಲ್ಲ, ತುಂಬ ಕಾಮ್ ಆಗಿತ್ತು. ಹಾಗೆ ದೇವಿಯ ದರ್ಶನ ತುಂಬ ಚೆನ್ನಾಗಿ ಆಯಿತು. ಒಳಗಡೆ ಗರ್ಭಗುಡಿ ಹತ್ರನೇ ಹೋಗಿ ದೇವಿ ದರ್ಶನ ಮಾಡಿದ್ವಿ. ಬಟ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಫ್ಯಾನ್ಸಿ ಸ್ಟೋರಲ್ಲಿ ಬಳೆಗಳು ಮತ್ತು ನಾನು ದೀಪಗಳನ್ನು ಏನಾದರೂ ನೆನಪಿಗೋಸ್ಕರ ಯಾವುದಾದ್ರೂ ಜಾಗಕ್ಕೆ ಹೋದರೆ ಅಲ್ಲಿಯ ನೆನಪಿಗೋಸ್ಕರ ಏನಾದರೂ ತೊಗೊಂಬರ್ತೀನಿ. ಆ ಹವ್ಯಾಸ ನಂಗೆ ತುಂಬ ಇದೆ. ನೋಡಿ, ಇದೇ ದೇವಿ. ಇಲ್ಲಿಗೆ ನನ್ನ ಲಾಗ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್.